ಜೈ ಶ್ರೀಮಾತ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ವ್ರತದ ಆಚರಣೆ ಇದ್ದು, ಈ ದಿನ ವ್ರತ ಆಚರಿಸಲು ಕಾರಣವೇನು, ಅನಂತ ಪದ್ಮನಾಭ ಸ್ವಾಮಿ ಎಂದರೆ ಯಾವ ದೇವರು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲಿ ವೀಕ್ಷಿಸುತ್ತಿರುವರು ಫಾಲೋ ಮಾಡಿ. ಅನಂತಾನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖ ನಾಶಾಯ ಅನಂತಾಯ ನಮೋ ನಮಃ. ಭಗವಂತ ಮಹಾವಿಷ್ಣು ಸೃಷ್ಟಿಯ ಆರಂಭಕ್ಕೆ ಚಾಲನೆ ನೀಡಿ 14 ಲೋಕಗಳಾದ ತಳ ಅತಳ ವಿತಳ ಸುತಳ ತಳಾತಳ ಮಹಾತಳ ರಸಾತಳ ಪಾತಾಳ ಭುವ ಸ್ವಹ ಜನ ತಪ ಮತ್ತು ಸತ್ಯ ಲೋಕಗಳ ಸೃಷ್ಟಿ ಮಾಡಿ ಈ 14 ಲೋಕಗಳ ಸಂರಕ್ಷಣೆ ಮತ್ತು ಪಾಲನೆ ಮಾಡಲು ಅನಂತ ಶ್ರೀಕೃಷ್ಣ ಪದ್ಮನಾಭ ಮಾಧವ ವೈಕುಂಠಪತಿ ಶ್ರೀಧರ ತ್ರಿವಿಕ್ರಮ ಮಧುಸೂದನ ವಾಮನ ಕೇಶವ ನಾರಾಯಣ ದಾಮೋದರ ಮತ್ತು ಗೋವಿಂದ ಎಂಬ ರೂಪಗಳಲ್ಲಿ ಪ್ರಕಟವಾಗುತ್ತಾನೆ. ಶ್ರೀ ಮಹಾವಿಷ್ಣುವಿನ ಈ ವಿರಾಟ ಸ್ವರೂಪವೇ ಅನಂತ ಪದ್ಮನಾಭ. ಒಮ್ಮೆ ದೇವರ್ಷಿ ನಾರದ ಮಹಾಮುನಿಗಳು ವಿಷ್ಣು ಭಗವಂತನ ತನ್ನ ಅನಂತ ವಿರಾಟ ರೂಪ ದರ್ಶನ ನೀಡಬೇಕೆಂದು ಪ್ರಾರ್ಥಿಸಿದಾಗ ವಿಷ್ಣುವು ನಾರದ ಮುನಿಗಳ ಇಚ್ಛೆಗೆ ಅನುಗುಣವಾಗಿ ಸಚ್ಚಿದಾನಂದ ಸತ್ಯನಾರಾಯಣ ಸ್ವಾಮಿಯ ಅನಂತ ಸ್ವರೂಪವನ್ನು ಪ್ರದರ್ಶಿಸುತ್ತಾನೆ. ಶ್ರೀ ವಿಷ್ಣುವಿನ ಮತ್ತೊಂದು ರೂಪವೇ ಅನಂತ ಪದ್ಮನಾಭ. ಶ್ರೀ ವಿಷ್ಣುವು ಅನಂತನಾಗಿ ಪ್ರಕಟವಾದ ದಿನವೇ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ದಶಿ ದಿನ. ಅನಂತ ಪದ್ಮನಾಭನೆಂದು ಹೆಸರು ಬರಲು ಕಾರಣ, ಶ್ರೀ ಸ್ವಾಮಿಯ ವಿರಾಟ ಸ್ವರೂಪ ಅನಂತವಾದದ್ದು, ಅಂತ್ಯವಿಲ್ಲದ್ದು, ಆದಿ ಅಂತ್ಯವಿಲ್ಲದೆ ಅನಂತವಾಗಿರುವ ಕಾರಣ ಅವನನ್ನು ಅನಂತ ಎಂದು ಕರೆಯುತ್ತಾರೆ. ಶ್ರೀ ಆದಿಶಂಕರಾಚಾರ್ಯರು ಶ್ರೀ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ಈ ಕೆಳಗಿನ ವಿವರಣೆ ನೀಡಿದ್ದಾರೆ. ಸರ್ವ ಜಗತ ಕಾರಣಾಂ ಪದ್ಮನಾಭೌ ಯಸ್ಯ ಸ ಪದ್ಮನಾಭ. ಇದರರ್ಥ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಕಮಲವು ಭಗವಂತನ ನಾಭಿಯಿಂದ ಬೆಳೆಯುತ್ತದೆ, ಆದ್ದರಿಂದ ಭಗವಂತನನ್ನು ಪದ್ಮನಾಭ ಎಂದು ಕರೆಯುತ್ತಾರೆ. ಪದ್ಮಮೀವ ಸುವರ್ತಲ ನಾಭಿರಸ್ಯೇತಿ ಪದ್ಮನಾಭ. ಇದರರ್ಥ ಭಗವಂತನು ದುಂಡಗಿನ ಕಮಲದಂತಹ ಹೊಕ್ಕಳನ್ನು ಹೊಂದಿದ್ದಾನೆ, ಹಾಗಾಗಿ ಆತನನ್ನು ಪದ್ಮನಾಭ ಎಂದು ಕರೆಯುತ್ತಾರೆ. ಪದ್ಮಸ್ಯ ನಾಭೌ ಮಧ್ಯೆ ಕರ್ಣಕಾಯಾಂ ಸ್ಥಿತ ಇತಿ ಪದ್ಮನಾಭ. ಇದರರ್ಥ ಭಗವಾನ್ ಕಮಲದ ಹೂವಿನ ಮಧ್ಯದಲ್ಲಿ ನೆಲೆಸಿದ್ದಾನೆ, ಆದ್ದರಿಂದ ಅವನನ್ನು ಪದ್ಮನಾಭ ಎಂದು ಕರೆಯುತ್ತಾರೆ. ಇಲ್ಲಿ ಕಮಲದ ಹೂವು ನಮ್ಮ ಹೃದಯದೊಳಗಿರುವುದನ್ನು ಸೂಚಿಸುತ್ತದೆ ಮತ್ತು ಧ್ಯಾನದಲ್ಲಿ ಪ್ರಬುದ್ಧರಾದವರಿಗೆ ಭಗವಾನ್ ಗೋಚರಿಸುತ್ತಾನೆ ಎಂದು ತಿಳಿಸುತ್ತದೆ. ಭಗವಾನ್ ಬ್ರಹ್ಮನು ಅವನ ನಾಭಿಯಿಂದ ಹುಟ್ಟಿದವನಾದ್ದರಿಂದ ಅವನನ್ನು ಪದ್ಮನಾಭ ಎಂದು ಕರೆಯುತ್ತಾರೆ. ಅನಂತ ಚತುರ್ದಶಿ ಅಥವಾ ಅನಂತ ಪದ್ಮನಾಭ ವ್ರತ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ 14ನೆಯ ದಿನವಾದ ಅನಂತ ಚತುರ್ದಶಿಯಂದು ವಿಷ್ಣುದೇವರು 1000 ಹೆಡೆಯ ಅನಂತ ಶೇಷನ ಮೇಲೆ ಶಯನಿಸುತ್ತಾನೆ ಎಂಬ ನಂಬಿಕೆ ಇದೆ. ಈ ದಿನದಂದು ಶ್ರದ್ಧಾಭಕ್ತಿಯಿಂದ ಅನಂತ ಪದ್ಮನಾಭನನ್ನು ಭಜಿಸಿದರೆ ದೇವರು ಅವರ ಇಷ್ಟಾರ್ಥಗಳನ್ನು, ಅದರಲ್ಲೂ ವಿಶೇಷವಾಗಿ ಸಂಪತ್ತು ಹಾಗೂ ಸಂತಾನ ಪ್ರಾಪ್ತಿಯನ್ನು ಕರುಣಿಸುತ್ತಾನೆ ಎಂಬ ನಂಬಿಕೆ ಇರುವ ಕಾರಣವಿರುವುದರಿಂದ ನಮ್ಮ ರಾಜ್ಯವು ಒಳಗೊಂಡಂತೆ ಆಂಧ್ರಪ್ರದೇಶ, ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಹೆಚ್ಚಿನವರು ಆಚರಿಸುತ್ತಾರೆ. ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶಗಳಲ್ಲಿ ಭಾದ್ರಪದ ಶುಕ್ಲ ಚೌತಿಯಂದು ಪ್ರತಿಷ್ಠಾಪಿಸಿದ ಶ್ರೀ ಗಣೇಶ ಮೂರ್ತಿಯನ್ನು ಹಿಂದೆ ಸಂಭ್ರಮಾಚರಣೆಯಿಂದ ಬಹಳ ಅದ್ಧೂರಿಯಾಗಿ ವಿಸರ್ಜಿಸುತ್ತಾರೆ. ಹಾಗಾಗಿ ಈ ದಿವಸವನ್ನು ಗಣೇಶ ವಿಸರ್ಜನಾ ದಿವಸ ಎಂದು ಕರೆಯುತ್ತಾರೆ. ಈ ಹಬ್ಬ ಸಂಕ್ರಾಂತಿ ಮತ್ತು ಯುಗಾದಿಯಂತೆ ಎಲ್ಲರ ಮನೆಗಳಲ್ಲೂ ಆಚರಿಸದೆ ಕೇವಲ ಯಾರ ಮನೆಗಳಲ್ಲಿ ವ್ರತಾಚರಣೆಯನ್ನು ಹಿಡಿದಿರುತ್ತಾರೋ ಅಂತಹವರ ಮನೆಗಳಲ್ಲಿ ಮಾತ್ರವೇ ಆಚರಿಸಲಾಗುತ್ತದೆ. ಯಾರು ಬೇಕಾದರೂ ಈ ವ್ರತವನ್ನು ಆಚರಿಸಬಹುದಾಗಿದೆ. ಆದರೆ ಒಮ್ಮೆ ವ್ರತ ಮಾಡಲು ಸಂಕಲ್ಪ ಮಾಡಿದಲ್ಲಿ ಕನಿಷ್ಠ ಪಕ್ಷ 14 ವರ್ಷಗಳಾದರೂ ಅದನ್ನು ಸತತವಾಗಿ ಬಿಡದೆ ಆಚರಿಸಬೇಕೆಂಬ ನಿಯಮವಿದೆ. ಧರ್ಮಮಯ ಫಣಿರಾಜನು ಪರಮ ಪವಿತ್ರನಾದ ಕಾರಣದಿಂದ ದರ್ಬೆಯಿಂದ 7 ಹೆಡೆಗಳ ಶೇಷನನ್ನು ಮಾಡಿ ಕಲಶದ ಮೇಲಿಟ್ಟು ಮಧ್ಯದಲ್ಲಿ ದೇವರ ಪ್ರತಿಮೆಯನ್ನಿಟ್ಟು ಪೂಜಿಸುತ್ತಾರೆ. ಪೂಜೆಯ ನಿರ್ವಿಘ್ನತೆಗಾಗಿ ಮೊದಲಿಗೆ ವಿಘ್ನೇಶ್ವರನನ್ನು ಪೂಜಿಸಿ ನಂತರ ಕಲಶದಲ್ಲಿ ವಿಶೇಷವಾಗಿ ಯಮುನಾ ಪೂಜೆಯನ್ನು ಮಾಡಿದ ಆನಂತರದಲ್ಲಿ ಪೀಠ ಪೂಜೆ, ಪ್ರಾಣ ಪ್ರತಿಷ್ಠಾಪನೆ, ಧ್ಯಾನ, ಅಂಗಪೂಜೆ, ಆಭರಣ ಪೂಜೆ, ಪತ್ರ ಪುಷ್ಪಗಳಿಂದ ಪೂಜೆ, ನಾಮ ಪೂಜೆ ಮತ್ತು
ದೋರದ ಪೂಜೆಯನ್ನು ಮಾಡುತ್ತಾರೆ. ಅನಂತ ದಾರದ ಮಹಿಮೆ. ಮನುಷ್ಯರನ್ನು ಸಂಕಟಗಳಿಂದ ಪಾರು ಮಾಡಲು ಅನಂತ ಚತುರ್ದಶಿ ದಿನ ವ್ರತಾಚರಣೆ ಬಳಿಕ ಪೂಜೆಗೊಂಡ ಅರಿಶಿನದಿಂದ ಒದ್ದೆ ಮಾಡಿರುವ ದಾರವನ್ನು ಪುರುಷರ ಬಲಭುಜಕ್ಕೆ ಹಾಗೂ ಮಹಿಳೆಯರ ಎಡಭುಜಕ್ಕೆ ಕಟ್ಟಿಕೊಳ್ಳುತ್ತಾರೆ. ಅನಂತ ಧಾರಣೆಯಿಂದ ವಿಷ್ಣು ಭಗವಂತನ ಮಹಾಕೃಪೆ ಆ ವ್ಯಕ್ತಿಯ ಮೇಲೆ ಬೀರಿ ಅದರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಎದುರಾಗಿರುವ ಸಂಕಷ್ಟಗಳೆಲ್ಲವೂ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅನಂತ ಚತುರ್ದಶಿ ದಿನದಂದು ಉಪವಾಸ ವ್ರತ ಮಾಡುವುದು ಶ್ರೇಯಸ್ಸು ಎಂದು ಹೇಳಿಕೊಳ್ಳುತ್ತಾರೆ. 14 ವರ್ಷ ನಿರಂತರವಾಗಿ ಅನಂತ ಚತುರ್ದಶಿ ಎಂದು ಉಪವಾಸ ವ್ರತ ಮಾಡಿದವರಿಗೆ ವಿಷ್ಣು ಸಾಯುಜ್ಯ ಪ್ರಾಪ್ತಿಯಾಗುತ್ತದೆ. ಯಾವುದಾದರೂ ಅಸೌಖ್ಯದಿಂದ ಅಥವಾ ಅನಿವಾರ್ಯ ಕಾರಣಗಳಿಂದ ಭಾದ್ರಪದ ಚತುರ್ದಶಿಯಂದು ಆಚರಿಸಲಾಗದವರು ದಸರಾ ಹಬ್ಬದ ಸಮಯದಲ್ಲಿ ಆಚರಿಸುವ ಪರಿಪಾಠವಿದೆ. ಇಂದು ಮಹಾವಿಷ್ಣುವು ತನ್ನ ಸಕಲ ಪರಿವಾರದೊಡನೆ ಪೂಜಿಸಲ್ಪಟ್ಟು ಅನಂತವಾಗಿ ನಮ್ಮೆಲ್ಲರಿಗೂ ಅನಂತ ಸೌಭಾಗ್ಯವನ್ನು, ಅನಂತ ವರಗಳನ್ನು ಅನಂತಾದಿ ಕಾಲದವರೆಗೂ ಪ್ರಸಾದಿಸಲಿ ಎಂದು ಪ್ರಾರ್ಥಿಸೋಣ. ಸರ್ವರಿಗೂ ಶ್ರೀ ಅನಂತ ಪದ್ಮನಾಭನ ವ್ರತಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.